ಎಂಬುದು ಪ್ರತಿ ಹೆಣ್ಣಿನ ಜೀವನದ ಪ್ರಮುಖ ಘಟ್ಟಗಳಲ್ಲೊಂದು. ಗರ್ಭಾವಸ್ಥೆಯಲ್ಲಿ ಮಹಿಳೆಯ ದೇಹವು ಮಗುವನ್ನ ಹೊಂದೋದಕ್ಕೆ ಅದ್ಭುತ ಶಕ್ತಿಯನ್ನ ಪಡ್ಕೊಂಡಿರುತ್ತೆ. ಈ ಮಹತ್ವದ ಸಂದರ್ಭದಲ್ಲಿ ಯಾವುದೇ ತೊಂದರೆ ಎದುರಾಗದಂತೆ ಎಚ್ಚರ ವಹಿಸೋದು ಅತ್ಯಗತ್ಯ. ಹಾಗಾದ್ರೆ ಗರ್ಭಿಣಿಯರ ತೂಕ ಎಷ್ಟಿರಬೇಕು ನಾನ್ ತಿಳಿಸ್ಕೊಡ್ತೀನಿ ಅಶ್ವ ಹೆಲ್ತ್ ನಲ್ಲಿ. ನಾನು ಡಯನಾ ಕೂರ್ಗ್. ಮಗುವಿನ ಬೆಳವಣಿಗೆಗೆ ತಾಯಿಯ ದೇಹವೇ ಆಧಾರ. ತಾಯಿ ಆರೋಗ್ಯವಾಗಿದ್ರೆ ಮಾತ್ರ ಹೆರಿಗೆ ಸರಾಗ. ಈ ಜರ್ನಿಯಲ್ಲಿ ತಾಯಿಯ ದೇಹದ ತೂಕ ಮತ್ತು ಆಹಾರ ಪದ್ಧತಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದ್ರೆ ಗರ್ಭಾವಸ್ಥೆಯಲ್ಲಿ ಎಷ್ಟು ಊಟ ಮಾಡಬೇಕು, ದೇಹದ ತೂಕ ಎಷ್ಟಿರಬೇಕು ನಾನು ಹೇಳ್ತೀನಿ. ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗುವುದು ಸಹಜ, ಆದ್ರೆ ಇದು ಎಲ್ಲರಿಗೂ ಕೂಡ ಒಂದೇ ರೀತಿ ಇರೋದಿಲ್ಲ. ಗರ್ಭಧಾರಣೆಗೆ ಮುಂಚೆ ದೇಹದ ತೂಕ, ಆರೋಗ್ಯ ಮತ್ತು ಗರ್ಭದಲ್ಲಿರುವ ಶಿಶುವಿನ ಸಂಖ್ಯೆ ಇವೆಲ್ಲವೂ ಕೂಡ ತೂಕದ ಮೇಲೆ ಪರಿಣಾಮ ಬೀರುತ್ತೆ. ಗರ್ಭಧರಿಸಿದ ಮಹಿಳೆ ಸಾಮಾನ್ಯವಾಗಿ 11 ರಿಂದ 15 ಕೆಜಿ ತೂಕ ಹೆಚ್ಚಾಗುವುದು ಸಾಮಾನ್ಯ. ಅಂದ್ರೆ ಗರ್ಭಿಣಿಯರು ತಿಂಗಳಿಗೆ ಸರಾಸರಿ ಅರ್ಧ ಕೆಜಿಯಿಂದ 2 ಕೆಜಿ ತೂಕವನ್ನ ಹೆಚ್ಚಿಸಿಕೊಳ್ತಾರೆ. ಗರ್ಭಧಾರಣೆಗೂ ಮುನ್ನ ಕಡಿಮೆ ತೂಕ ಇದ್ದವರು 5 ರಿಂದ 9 ಕೆಜಿ ತೂಕವನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು ಅಂತ ವೈದ್ಯರೇ ಹೇಳ್ತಾರೆ. ತಾಯಿಯ ಅಧಿಕ ತೂಕಕ್ಕೆ ಮುಖ್ಯ ಕಾರಣ ಮಗುವಿನ ತೂಕ, ಜರಾಯು, ಗರ್ಭಾಶಯ ಮತ್ತು ರಕ್ತದ ಪ್ರಮಾಣ ಹೆಚ್ಚಾಗುವುದು. ಇನ್ನು ಮುಖ್ಯವಾಗಿ ಹಲವು ಗರ್ಭಿಣಿಯರಿಗೆ ಇಬ್ಬರಿಗಾಗುವಷ್ಟು ಊಟ ಮಾಡಬೇಕು ಅನ್ನುವಂತ ಯೋಚನೆ ಇರುತ್ತೆ, ಆದ್ರೆ ಇದು ಖಂಡಿತವಾಗ್ಲೂ ತಪ್ಪು. ಹೆಚ್ಚುವರಿ ಕ್ಯಾಲರಿಗಳು ಬೇಕಾಗತ್ತೆ, ಹಾಗಂತ ಅತಿಯಾಗಿ ತಿನ್ನುವ ಅಗತ್ಯ ಇಲ್ಲ. ಮೊದಲ 3 ತಿಂಗಳಲ್ಲಿ ಯಾವುದೇ ಹೆಚ್ಚುವರಿ ಕ್ಯಾಲರಿಗಳಿಗಿಂತ ಆಹಾರವನ್ನ ತಿನ್ನೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ದೇಹ ಈಗಾಗಲೇ ಹೊಂದಿರುವ ಶಕ್ತಿಯನ್ನ ಬಳಸ್ಕೊಳ್ತಾ ಇರತ್ತೆ ಅಂತ ವೈದ್ಯರು ಅಭಿಪ್ರಾಯ ಪಡ್ತಾರೆ. ಈ ಸಮಯದಲ್ಲಿ ವೈದ್ಯರ ಸಲಹೆಯನ್ನ ಪಡ್ಕೊಂಡು ಉತ್ತಮ ಆಹಾರ ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನ ಕೂಡ ಸುಧಾರಣೆ ಮಾಡ್ಕೊಳ್ಬಹುದು. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ ಅಶ್ವ ಹೆಲ್ತ್.